ಹೇ ಗಾಯ್ಸ್, ಇವತ್ತು ನಮ್ಮ ನೀಬರ್ಸ್ ಬಂದಿದ್ದಾರೆ ಉಪ್ಪಿನಕಾಯಿ ರೆಸಿಪಿ ಹೇಳ್ಕೊಡೋದಕ್ಕೆ. ಅವರು ತುಂಬ ಚೆನ್ನಾಗಿ ಮಾಡ್ತಾರೆ ಮತ್ತು ಎಲ್ಲರೂ ಅವ್ರನ್ನ ಕರ್ಸ್ಕೊಂಡೋಗಿ ಮಾಡ್ಕೊತಾರೆ. ಸೊ ಅದಕ್ಕೆ ನಾನು ಇವತ್ತು ಅವ್ರನ್ನ ನಮ್ಮ ಮನೆಗೆ ಕರ್ಸ್ಕೊಂಡಿದ್ದೀನಿ ಉಪ್ಪಿನಕಾಯಿ ರೆಸಿಪಿ ಮಾಡಿಸ್ಕೊಳೋದಕ್ಕೆ. ಪೀಸು ದಪ್ಪಗಿರ್ಬೇಕು, ಚೆನ್ನಾಗಿರುತ್ತೆ. ಸಣ್ಣಕ್ಕಿದ್ರೆ ಚೆನ್ನಾಗಿರುತ್ತೆ. ಚಾಕುನಲ್ಲಿ ಹಂಗೆ ಕಟ್ ಮಾಡ್ತೀಯಮ್ಮ, ನಂಗಂತೂ ಗೊತ್ತಿಲ್ಲ. ಅದು ಇದೆ ಅದಕ್ಕೆ ಅಲ್ಲ, ಅದಕ್ಕೆ ಹೇಳಿದ್ದೇನು ನೋಡು, ಇಷ್ಟು ದಪ್ಪ ಹಾಕ್ಬೇಕು. ಓಕೆ, ಚಿಕ್ಕ ಚಿಕ್ಕದಾಗಿದ್ರೆ ಚೆನ್ನಾಗಿರಲ್ಲ. ನೋಡಿ ಹಿಂಗಿರ್ಬೇಕು, ಹಿಂಗೆ ಈ ವಾಟೆ ಇದೆಯಲ್ಲ ಅದರಲ್ಲಿದ್ದರೆ ಚೆನ್ನಾಗಿರುತ್ತೆ. ಮ್ಯಾಂಗೋ ಪಿಕಲ್ ನಾನು ಕಟ್ ಮಾಡಿಕೊಡ್ಲ ಹೋಗ್ಲಿ, ನನಗೆ ಈಸಿ ಕಟ್ ಮಾಡೋದಕ್ಕೆ. ನಿಮಗೆ ಈಸಿ, ನಾನು ಕಟ್ ಮಾಡೋಕ್ಕೆ ಆಗ್ತಾ ಇಲ್ಲ ಇದರಲ್ಲಿ. ಅದೇ ನಿಮಗೆ ಕಷ್ಟ ಆಗುತ್ತೆ. ನೀವು ಹಂಗೆ ಕಟ್ ಮಾಡ್ತೀರಾ ಆ್ಯಕ್ಚುಲಿ? ಅದು ಇದ್ರ ಸಮೇತ ಬರಬೇಕಮ್ಮ, ಹಂಗೆ ಕಟ್ ಮಾಡಬಾರ್ದು. ಓಕೆ, ಅದೇ ಹೇಳಿದ್ದು ನೀನು. ಇದು ಬಿಟ್ಟು ಪಕ್ಕ ಕಟ್ ಮಾಡ್ತಾ ಇದ್ದೆ, ಬಂದೈತೆ ನೋಡಿ. ಇದು ಹಿಂಗೆ ಬರ್ಬೇಕು, ಹಿಂಗೆ ಹೊಟ್ಟೆ ಜೊತೆ. ಇದರಲ್ಲಿ ಬರುತ್ತಾ ಎಲ್ಲ ತೆಗೆದು ನೋಡೋಣ. ಚಾಕಲ್ಲಿ ಕಟ್ ಮಾಡೋಕ್ಕೆ ಬರೋಣ. ಈ ಚಾಕಲ್ಲಿ ಕಟ್ ಮಾಡಿ ವಿಡಿಯೋ ಮಾಡಿದ್ರೆ ನೀನು ಯಾರು ನೋಡಿ ಇವ್ರು ಮ್ಯಾಂಗೋ ಕಟ್ ಮಾಡೋರ ಇಲ್ಲ ಏನು ಕಟ್ ಮಾಡೋರ ಅಂತಾರೆ. ಒಂದು ಸರಿಯಾಗಿರೋ ಚಾಕು ಇಟ್ಕೊಳಕ್ಕಾಗಲ್ಲ ಏನೋ ಮಾಡ್ತಾರೆ. ಇವ್ರೇನು ಮಾಡೋಕ್ಕೆ ಬರಲ್ಲ. ಅಲ್ಲ, ಮಾಡೋಕ್ಕೆ ಬರುತ್ತಿಲ್ಲ ಈ ಚಾಕು ಇಟ್ಕೊಂಡು. ನಿಜವಾಗ್ಲಾಗಿ ಮ್ಯಾಂಗೋ ಆ್ಯಕ್ಚುಲಿ ನಾನು ಯಾವಾಗಲೂ ಇದೇ ಚಾಕುನ ಯೂಸ್ ಮಾಡಿ. ನೀನು ಮಾಡ್ತೀವಿ ಸರಿ, ಇದ್ರನ್ನ ಮಾಡೋಕ್ಕಾಗಲ್ವಲ್ಲ. ಆದರೆ ಇದೇ ಫಸ್ಟ್ ಟೈಮ್ ಈ ಥರ ಅಂದರೆ ಓಟೆ ಬೆರೆಸಿ ಮಾವಿನಕಾಯಿ ಕಟ್ ಮಾಡ್ತಿರೋದು. ನೋಡಿ ಹಿಂಗೆ. ಹಾಂ, ಗೊತ್ತಾಯ್ತು ಕಾಣಿಸ್ತಿದೆ. ಇದು ಹಿಂಗೆ ಕಿತ್ತೋಗ್ಬಾರ್ದು. ಹಾಂ, ತುಂಬ ಚಿಕ್ಕದಾಗಿದ್ದರೆ ಚೆನ್ನಾಗಿರಲ್ಲ ಮ್ಯಾಂಗೋ. ಓಕೆ, ಸ್ವಲ್ಪ ಮೀಡಿಯಮ್ ಆಗಿರಬೇಕು. ನಾವು ಇದನ್ನ ಊರಿಸಿ ಇದು ಮಾಡೋದಲ್ಲ, ಅದಕ್ಕೆ ರೆಡಿಮೇಡ್ ಮಾಡೋದಾದರೆ ಚಿಕ್ಕ ಚಿಕ್ಕದಾಗಿ ಹಾಕ್ಬಿಟ್ಟು ಮದುವೆ ಮನೆಯಲ್ಲ ಮಾಡ್ತಾರಲ್ಲ, ಓಕೆ, ಹಂಗೆ ಮಾಡಬೇಡಿ. ಹೌದು. ಸಾಕ, ಇನ್ನೂ ಎಲ್ಲ ಹಾಕ್ಬೇಕು. ಇದಿಟ್ಟು ಒಂದು ಬೋಲಲ್ಲಿ ಹಾಕು. ಓಕೆ, ಆಗ್ತೀನಿ. ಇದು ಹಿಂಗೆ ಹೊಡೆದೋದ್ರೆ ಟೇಸ್ಟ್ ಇರಲ್ಲ. ದಿಂಡೆಲ್ಲ ಹೊಡೆದೋಗೈತಲ್ಲ, ಟೇಸ್ಟ್ ಇರಲ್ಲ. ಇನ್ನೊಂದು ಹಾಕ್ತೀರಾ ನೋಡಿ, ಇನ್ನೊಂದು ಮಾವಿನಕಾಯಿ. ಹಿಂಗಿರ್ಬೇಕು, ಹಿಂಗೆ ಮ್ಯಾಂಗೋ. ಒಂದೇ ಕಾಯಿನ 4 ತುಂಡು ಮಾಡ್ತಾರೆ ಅಷ್ಟೇ. ಓಕೆ, ನೀನು ಬಿಸಿಲಲ್ಲಿ ಇಕ್ಕಿ ಹಾಕಬೇಕು. ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ, ನೀವು ಹಂಗೆ ಹೇಳಿದ್ರಂತ. ನಾನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಬಿಸಿಲಲ್ಲಿ ಒಣಗಿಸ್ಬಿಟ್ಟೆ. ಆಲ್ಮೋಸ್ಟ್ ಒಣಗಿಸಿ ಹಾಕ್ತಾರೆ ಅಲ್ಲ, ಆದರೆ ಅದು ಬೇರೆ. ಅದು ನೀನು ಇಕ್ಕಿದೆಯಲ್ಲ, ಅದು ಬೇಕಾದರೆ ನೋಡಿ ಇನ್ನೊಂದೆರಡು ದಿನ ಒಣಗಿಸ್ಬಿಟ್ಟು ಅದೆಲ್ಲ ಫುಲ್ ಡ್ರೈ ಆಗೋಗುತ್ತೆ. ಡ್ರೈ ಆತ ಕಲರ್ ಚೇಂಜ್ ಆಗುತ್ತೆ. ಅವಾಗ ಅದು ಬೇರೆ ಥರ ಟೇಸ್ಟ್ ಬರುತ್ತೆ. ಒಂದೇ ಸಲ ಮುಗಿಸ್ಬಿಡಿ. ಈಗೇನು ಉಪ್ಪು ಹಾಕ್ತೀರಾ? ಉಪ್ಪು ಇದು ಎಷ್ಟು ಕಾಯಿ ಇದೆಯೋ ನೋಡಿ, ಹಿಂಗೆ ತಗೊಂಡು ಇದರಿಂದನೇ ನೀರು ಬರೋದು ಈ ಪಿಕ್ಕಲ್ಲು. ಓಕೆ, ಅಷ್ಟೊಂದು ಉಪ್ಪು ಹಾಕ್ತೀರಾ? ಅಷ್ಟೊಂದು ಉಪ್ಪಿನಕಾಯಿ ಅಂದ್ರೆ ಹಂಗಿರುತ್ತೆ. ಓಕೆ, ಅದನ್ನು ಹಾಕ್ಬಿಟ್ಟು ನೀನು ಬಿಸಿಲಲ್ಲಿ ಇಟ್ಬಿಟ್ರೆ 2 ದಿನಕ್ಕೆ ಇದ್ರ ಅರ್ಧ ಪಾತ್ರೆ ನೀರಾಗಿರುತ್ತೆ. ಅರ್ಧ ಪಾತ್ರೆನಾ? ಓಕೆ, ನೀರಾಗಿರುತ್ತೆ. ಸೊ ಇವಾಗ ಏನು ಮಾಡ್ತೀರಾ? ಬಿಸಿಲಲ್ಲಿ ಇಡಬೇಕಾ? ಇವಾಗೆಲ್ಲ ಬಿಸಿಲಲ್ಲಿ ಇಡಬೇಕು. ಈಗ ಬೇಡ, ಈಗ ಜಸ್ಟ್ ಇನ್ಸ್ಟೆಂಟ್ ಮಾಡೋಣ ಅಂತ. ಓಕೆ, ಈಗ ಬಿಸಿಲಲ್ಲಿ ಇಡ್ತೀವಿ ಅಂತ ಇಟ್ಕೊ. ಬಿಸಿಲಲ್ಲಿ ಇಟ್ಟು 2-3 ದಿನ ಆದಮೇಲೆ ಅರಿಶಿನ ಹಾಕಿ ಮಿಕ್ಸ್ ಮಾಡಬೇಕು. ಅಷ್ಟೇ ಇಟ್ಕೋಬೇಕು. ಓಕೆ, ಇವಾಗಲೇ ಇದು ಹೋಮ್ ಮೇಡ್ ಅರಿಶಿನ. ನಾನೇ ಮಾಡಿದ್ದು. ಅರಿಶಿನ ಕೊಂಬು ಬರುತ್ತಲ್ಲ, ನಮ್ದ್ರಲ್ಲೇ ಕಿತ್ಕೊಂಡು ಅದನ್ನು ಹಾಕಿದ್ದು. ಅಂದರೆ ಸಖತ್ತು ಸ್ಟ್ರಾಂಗ್ ಇದೆ. ಸ್ಮೆಲ್ ತಗೊಂಡಿರೋದು ನೋಡಿ. ಇದು ಮಾಡ್ತಾರೆ ಹಳೆ ಕಾಲದವರೆಲ್ಲ ಕೈಯಲ್ಲಿ ಹಾಕಿ ಮಿಕ್ಸ್ ಮಾಡ್ತಾರೆ. ನಾವೆಲ್ಲ ಕೈ ಇಡಲ್ಲ, ಅದಕ್ಕೆ ಇದರಲ್ಲಿ ಇದು ಮಾಡ್ತಾರೆ. ಅದು ಈಗ ಇದಕ್ಕೆ ಖಾರದ ಪುಡಿ, ಮೆಣಸಿನ ಪುಡಿ. ಹಾಂ, ಮೆಣಸಿನ ಪುಡಿ ನೋಡಿ. ಇವಾಗಲೇ ಇಷ್ಟು ನೀರಾಗಿದೆ.
ಸಾಯಂಕಾಲದೊಳಗಡೆ ಬಿಟ್ರು ತುಂಬ ನೀರಾಗೋಗುತ್ತೆ. ಉಪ್ಪು ಅರಿಶಿನ ಹಾಕಿದ್ವಲ್ಲ, ಈ ಮಾವಿನಕಾಯಿಲಿರೋ ಇದೆಲ್ಲ ಎಳ್ಕೊಂಡು ನೀರು ಆಗಿಬಿಟ್ಟು ಇದರಲ್ಲೇ ನೀರು ಉತ್ಪತ್ತಿ ಆಗುತ್ತೆ ಇದರಲ್ಲೇ. ಓಕೆ, ಈಗೇನು ಹಾಕೋದು? ಈಗ ಇದು ಖಾರದ ಪುಡಿ ಮನೇಲೆ ಮಾಡಿರೋದಾ? ಹೌದು, ಮನೇಲೆ ಮಾಡಿರೋದೆ. ತುಂಬ ಖಾರವಾಗಿರುತ್ತೆ. ಅಷ್ಟೊಂದು ಹಾಕ್ತಿದ್ರಾ? ಬೇಕು ಎಲ್ಲ ಹಾಕ್ಬಿಡ್ತೀರಾ? ಓಕೆ, ಮಿಕ್ಸ್ ಮಾಡಬೇಕಾ? ಈಗೇನು ಹಾಕಬೇಕು? ಮಿಕ್ಸ್ ಮಾಡ. ಈಗ ಬೇರೆ ಏನಾದರೂ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ? ಏನಿಲ್ಲ, ಎಲ್ಲ ಹಾಕೋಣ. ಬೇರೆ ಇಂಗ್ರೀಡಿಯೆಂಟ್ಸು ಅದೆಲ್ಲ ಇವಾಗೆಲ್ಲ ಹಾಕೋದು. ಓಕೆ, ಇಷ್ಟೇ ಹಾಕ್ಬಿಟ್ಟು ಇದು ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಓಕೆ, ಇದು ಮಿಕ್ಸ್ ಮಾಡಾದ್ಮೇಲೆ ಇದೊಂದು ಇದು ಆಯಿಲೆಲ್ಲ ಕಾಸ್ದೇ ಇರೋದು ಒಂದು 6-7 ಸ್ಪೂನ್ ಹಾಕ್ತಾ ಇದ್ದೀವಿ. ಸಾಕಾ ಅಷ್ಟೇ? ಇದು ತುಂಬ ಹಾಕ್ತೀರಾ? ಎಲ್ಲನೂ ಹಾಕ್ಬಿಡ್ತೀರಾ? ಒಂದು 6 ಸ್ಪೂನ್ ಹಾಕಿದ್ದೀನಿ ಟೀ ಸ್ಪೂನಲ್ಲಿ. ಇದು ಇವಾಗ ಮಿಕ್ಸ್ ಮಾಡ್ಕೊಳ್ತೀವಿ. ಓಕೆ, ಮಿಕ್ಸ್ ಮಾಡಿ ಚೆನ್ನಾಗಿ ಎಲ್ಲ ಮಿಕ್ಸ್ ಆದಮೇಲೆ ತಗೊಂಡೋಗಿ ಬಿಸಿಲಲ್ಲಿ ಇಡ್ತೀವಿ ಒಂದಿನ. ಓಕೆ, ಇದು ಕಾಸಿರೋದಲ್ಲ ಎಣ್ಣೆ, ಹಸಿ ಎಣ್ಣೆ. ಹಸಿ ಎಣ್ಣೆ ತಗೊಂಡೋಗಿ ಬಿಸಿಲಲ್ಲಿ ಇಟ್ಬಿಟ್ಟು ಆಮೇಲೆ ಮಾರನೇ ದಿನ ಇದು ಒಂದಿನ ಚೆನ್ನಾಗಿ ಮ್ಯಾರಿನೇಟ್ ಆದಮೇಲೆ ಆಗಿರುತ್ತೆ. ತಗೊಂಡೋಗಿ ಇದಾಕೋದು ಇವಾಗ. ಓಕೆ, ಬೇರೆದು ಎತ್ಕೊಂಬರೋದಾ ಸ್ಪೂನು? ಸಾಕಾ? ಇದು ಕರ್ಬೇವಿನ ಸೊಪ್ಪು ಸಾಕು ಅನ್ಕೋತೀನಿ. ಬೇಯುತ್ತೆ, ಅದಷ್ಟು ಕದೆ ಬೇಯುತ್ತೆ. ಬೆಳ್ಳುಳ್ಳಿ ಇವಾಗ ಹಾಕ್ತೀರಾ? ಇವಾಗ ಬೆಳ್ಳುಳ್ಳಿ ಹಾಕಿ ನೋಡಿ. ಇವಾಗ ಕರ್ಬೇವಿನ ಸೊಪ್ಪೆಲ್ಲ ಡ್ರೈ ಆಗಿದೆ. ಉರಿ ಜಾಸ್ತಿ ಆಗುತ್ತೆ. ಗುರಿ ಜಾಸ್ತಿ ಆಯ್ತಾ? ಉಳ್ಕೊಳ್ಳುತ್ತೆ, ತಕತ್ತೆ. ಯಾಕಂದ್ರೆ ನಾವು ಓಪನ್ ಮಾಡಿಲ್ವಲ್ಲ, ಓಕೆ. ಅದು ಎಣ್ಣೆಲಿ ಬಿಟ್ಟಿದ ತಕ್ಷಣ ಸಿಡಿದು ಹೋಗುತ್ತೆ. ಸೊ ಈಗೇನು ಮಾಡಬೇಕು? ಅಷ್ಟೇ, ಅದೆಲ್ಲ ಸ್ವಲ್ಪ ಇದಾಗಬೇಕು. ಈ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಫ್ರೈ ಆದಂಗೆ ಆಗುತ್ತೆ. ಒಂದು ಚಿಕ್ಕ ಅಷ್ಟೇ, ಒಂದು ಚಿಕ್ಕ ಸ್ಪೂನ್ ಟೀ ಸ್ಪೂನಲ್ಲಿ ಒಂದು ಸ್ವಲ್ಪ 1 ಸ್ಪೂನಷ್ಟು ಉಪ್ಪು. ಇದು ಯಾಕಂದರೆ ಇವೆಲ್ಲ ಸ್ವಲ್ಪ ಬೇಗ ಚೆನ್ನಾಗಿ ಹೋಗುತ್ತೆ ಓಕೆ ಹಾಕ್ಕೊಂಡ್ರೆ. ಈ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗೋದು, ಬೆಳ್ಳುಳ್ಳಿ ಇವೆಲ್ಲನೂ ಟೇಸ್ಟು ಚೆನ್ನಾಗಿರುತ್ತೆ. ಓಕೆ, ಕಲರ್ ಬರಬೇಕು ಮೆಣಸಿನ್ಕಾಯಿ. ಓಕೆ, ಉಪ್ಪು ಹಾಕಿ ಅರ್ಶಿನ ಹಾಕಿದೆಲ್ಲ ಬಂದ್ಬಿಡುತ್ತೆ ಕಲರ್ ಬೇಗ. ಇದು ಜೀರಿಗೆ ಪೌಡ್ರು. ಸ್ವಲ್ಪ ಮಿಕ್ಸ್ ಮಾಡಿ ಈ ಮಸಾಲೆ ಇದರಲ್ಲೇ ಚೆನ್ನಾಗಿ ಫ್ಲೇವರ್ ಬರೋದು. ಓಕೆ, ನಾವೇನು ಹಾಕ್ತೀವೋ ಅದು. ಎಲ್ಲದಕ್ಕಿಂತ ಹೆಚ್ಚಾಗಿ ಕಾಳು ಮೆಣಸಿದು. ಓಕೆ, ಓಕೆ. ಅದು ಇದು ಸಾಸಿವೆದು. ಸಾಸಿವೆ ಮಸ್ಟರ್ಡ್ ಇದು. ಓಕೆ, ಮಸ್ಟರ್ಡ್ ಪೌಡರು. ಓಕೆ, ಈ ಮಸ್ಟರ್ಡ್ ಆಯಿಲ್ ಹಾಕಿದ್ರು ಚೆನ್ನಾಗಿರುತ್ತೆ ಪಿಕ್ಕಲ್ಗೆ. ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ 2 ಉಪ್ಪಿನಕಾಯಲ್ಲೂ ಮಸ್ಟರ್ಡ್ ಆಯಿಲ್ ಹಾಕಿದೆ, ಬಟ್ ಅದು ಖಾಲಿ ಆಯಿತು. ಸೊ ಅದಕ್ಕೆ ಚೆನ್ನಾಗಿರುತ್ತೆ. ಔಷಧಿಯಲ್ಲಿ ಇದು ಹಾಕಿರ್ತೀವಲ್ಲ, ಇದು ನಾವು ಫ್ರೈ ಮಾಡಿ ಹಾಕಿರ್ತೀವಲ್ಲ ಮೆಂತ್ಯ. ಇಷ್ಟೊಂದು ಹಾಕೋಬಾರ್ದು, ಸ್ವಲ್ಪ ಆಗಿದೆ. ನಾನು ತೋರಿಸ್ತೀನಿ. ಪಿಕ್ಕಲ್ ಜಾಸ್ತಿ ಇದ್ದಿದ್ರೆ ಕಹಿ ಬಂದ್ಬಿಡುತ್ತೆ ಜಾಸ್ತಿ ಹಾಕೊಂಡ್ರೆ. ಸಾಕಿಷ್ಟು. ಇದು ಜಾಸ್ತಿ ಹಾಕ್ಬೋದು. ಓಕೆ, ಅದನ್ನ ಇದು ಮೆಂತ್ಯ ಪೌಡ್ರು. ಫ್ಲೇವರ್ ಬರೋದು ಇದರಿಂದಾನೆ. ಓಕೆ, ಈಗ ಇದೆಲ್ಲ ನಾವು ಹಾಕ್ಕೊಂಡಾರ ಐಟಮ್ದೆಲ್ಲ ಇದು ರೆಡಿ ಆಯಿತು. ಇದ್ರನ್ನ ತಗೊಂಡೋಗಿ ಈಗ ನಾವು ಕಟ್ ಮಾಡಿ ಇಟ್ಟಿದ್ದೇವಲ್ಲ ಮ್ಯಾಂಗೋ ಇದೆಲ್ಲ ಅದ್ರೊಳಗಡೆ ಹಾಕಿ ಮಿಕ್ಸ್ ಮಾಡೋದು. ಓಕೆ, ತೊಗೊಳೋದಾ ಅದನ್ನು? ಅವರೆಲ್ಲ ಹಿಂಗು ಹಾಕಿದ್ರೆ ಇದು ಇನ್ಸ್ಟೆಂಟ್ ಆ್ಯಕ್ಚುಲಿ ಹಿಂಗು. ಸಾಕಾ? ಸಾಕು ಜಾಸ್ತಿ. ಎಲ್ಲ ಆಗಿದೆ. ಲಾಸ್ಟಲ್ಲಿ ಸ್ಮೆಲ್ ನೋಡಿ ಎಷ್ಟು ಚೆನ್ನಾಗಿದೆಲ್ಲ, ಸಖತ್ತಾಗಿ ಚೆನ್ನಾಗಿದೆ. ಅದು ಹೇಳಿದ್ನಲ್ಲ, ನೀವು ಬಿಸಿಲಿಗೆ ಇಟ್ಟುಬಿಟ್ಟು ಹಾಕಿದ್ರೆ ಈಗಲೇ ಹಂಗೆ ಮೇಲೆ ಹೆಂಗೆ ಬಂದಿರೋದಂದ್ರೆ ತುಪ್ಪ ಎದ್ದಳ್ದಂಗೆ ಇದ್ದಿರೋದು. ಉಪ್ಪು ನೀರು ಬಿಸಿಲಲ್ಲಿ ಒಣಗಿದಿದ್ರೆ. ಹೌದು, ಕರೆಕ್ಟು. ಮಿಕ್ಸ್ ಮಾಡಿ ಹಾಕಿ ಈ ಒಗ್ಗರಣೆ ಆಯಿಲ್ ಹಾಕಿದ ತಕ್ಷಣ ಅದಂಗೆ ಗೊತ್ತಾಯ್ತು. ನಾವು ಮಟನ್ ಮಾಡಿ ಇದು ಮಾಡಿದ್ರೆ ಹೆಂಗಿರುತ್ತೆ ಹಂಗಿರುತ್ತೆ. ಮಿಕ್ಸ್ ಮಾಡ್ತಾ ಇದ್ರೆ ಆ ಥರ ಇರುತ್ತೆ. ಇವಾಗ ನಾವು ಹಂಗೆ ರೆಡಿಮೇಡ್ ಮಾಡಿರೋದಲ್ಲ, ಅದಕ್ಕೆ ಹಿಂಗಿದೆ. ಇದಕ್ಕೆ ಸ್ವಲ್ಪ ಏನು ಮಾಡ್ಕೊಳ್ತೀವಿ ಅಂದರೆ ರೆಡ್ ಚಿಲ್ಲಿ ಪೌಡ್ರ್ ಬರುತ್ತಲ್ಲ ಕಲರ್,
ಅದನ್ನ ಮಿಕ್ಸ್ ಮಾಡಿ ಕಲರ್ ಬರೋದಕ್ಕೆ. ಓಕೆ. ಹಾಂ ಅಷ್ಟೇ, ಇದು ಪಿಕ್ಕಲ್ ರೆಡಿ. ಇದು ಇವಾಗ ನೀನು 2-3 ದಿನ ಬಿಸಿಲಲ್ಲಿ ಇಕ್ಕದ ಕಲರ್ ಚೇಂಜ್ ಆಗೋಗುತ್ತೆ. ಓಕೆ. ಅದೇ ನೀನು ಇಷ್ಟೇ ಐಟಮ್ ಹಾಕೋದು ಏನಿಲ್ಲ, ಆದರೆ 1 ವಾರ ಇಡಲೇಬೇಕು ಬಿಸಿಲಲ್ಲಿ. ಇದೇ ಬಟ್ಲಲ್ಲಿ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಬಿಸಿಲಲ್ಲಿ ಮೇಲೆ ಕಟ್ಟಿ ಇವಾಗ ಹಾಕಿ ಹಂಗಿರೋದಂದ್ರೆ ಹಂಗೆ ನಾವು ಚಿಕನ್ ಮಟನ್ ಮಸಾಲೆ ಇರೋದು. ಓಕೆ. ನಾನೆಲ್ಲೋ ಬಿಸಿಲಲ್ಲಿ ಇಟ್ಟಿರ್ತೀಯ, ಹಾಕೊಟ್ರೆ ಆ್ಯಕ್ಚುಲಿ ನಾನು ಹೇಳಿಲ್ಲ, ಆ ಥರ ಕಟ್ ಮಾಡಿಬಿಟ್ಟು ಇದು ಮಾಡಿದ್ದು. ಅದೇನಾಗೋಗುತ್ತೆ ಅಂದರೆ ಡ್ರೈ, ಅದರಲ್ಲಿ ನೀರಿನಂಶ ಯಾವುದೇ ಕಾರಣಕ್ಕೂ ಬರಲ್ಲ. ಗಾಯ್ಸ್, ನನ್ನ ನೇಬರ್ ಹೇಳ್ದಾಗೆ ಇದನ್ನು ನಾನು ಬಿಳಿ ಬಟ್ಟೆ ಕಟ್ಬಿಟ್ಟು 3 ಡೇಸು ಬಿಸಿಲಲ್ಲಿ ಇಟ್ಟಿದೆ. ಆ್ಯಕ್ಚುಲಿ ಅಷ್ಟೊಂದು ಬಿಸಿಲು ಇರಲಿಲ್ಲ, ಮಳೆಗಾಲ ಸ್ಟಾರ್ಟ್ ಆಗಿದೆ ಮತ್ತು ಮೋಡ ಯಾವಾಗ್ಲೂ. ಸೊ ಯಾವಾಗ ಬಿಸಿಲೆಲ್ಲ ಆಯಿತು, ಸೊ ಅವಾಗೆಲ್ಲ 3 ಡೇಸು ಬಿಸಿಲಲ್ಲಿ ಇಟ್ಟಿದೆ. ಮತ್ತು ಗೊತ್ತಾಗ್ತಿದೆ ಮ್ಯಾರಿನೇಟ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ನಾನು ಇವಾಗ ಇದನ್ನು ಸ್ಟೋರ್ ಮಾಡ್ತಾ ಇದ್ದೀನಿ ಬಾಟ್ಲಲ್ಲಿ ಹಾಕ್ಬಿಟ್ಟು. ಸೊ ನಿಮಗೂ ಇಷ್ಟ ಆಗಿದ್ರೆ ಈ ರೆಸಿಪಿನ ನೀವು ಟ್ರೈ ಮಾಡಿ. ಇದು ಒಂದು ತುಂಬ ಸ್ಪೆಷಲ್ ರೆಸಿಪಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು.